ಕಳೆದ 7/1/2026 ಸಂಜೆ ಸುಮಾರು 7 ಗಂಟೆಗೆ ಹಳ್ಯಾಳ ರಸ್ತೆಯಲ್ಲಿ ಇರತಕ್ಕಂಥ ಏನು ಚಿಂಚಲಿ ಲ್ಯೂಬ್ರಿಕೆಂಟ್ಸ್ ಅನ್ನುವಂಥ ಒಂದು ಅಂಗಡಿ ಇದೆ. ಆ ಅಂಗಡಿ ಮಾಲೀಕರು ಮತ್ತು ಹಾಗೂ ಸಾರ್ವಜನಿಕರ ಮಧ್ಯೆ ಒಂದು ಪಾರ್ಕಿಂಗ್ಗೋಸ್ಕರ ಒಂದು ವಾದ ವಿವಾದ ನಡೆಯಬೇಕಾದರೆ ಆ ಚಿಂಚಲಿ ಲ್ಯೂಬ್ರಿಕೆಂಟ್ಸ್ ಮಾಲೀಕರಾದಂಥ ಇಮ್ತಿಯಾಜ್ ಚಿಂಚಲಿ ಅವರು ಮಾತಲ್ಲೇ ನಮ್ಮ ನೆಚ್ಚಿನ ನಾಯಕರಾದಂತಹ ಎಲ್ಲರಿಗೆ ಪ್ರಧಾನಿಗಳು, ಯಾಕಂತಂದ್ರೆ ಅವರು ಕೇವಲ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಧಾನಿಗಳೇ ಅಲ್ಲ, ಎಲ್ಲ ನಾಗರಿಕರಿಗೂ ಪ್ರಧಾನಿ ಅದು ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಒಬ್ಬ ನೆಚ್ಚಿನ ನಾಯಕರ ವಿರುದ್ಧ ಕೀಳವಾದಂತಹ ಮಾತುಗಳು, ಅವಾಚ್ಯ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿರ್ತಕ್ಕಂಥದ್ದು ಘಟನೆ ನಡೆದಿರುತ್ತದೆ. ಆ ಒಂದು ವೇಳೆ ಆ ಒಬ್ಬ ವ್ಯಕ್ತಿ ಇದು ಯಾರು ಬೇಕಾದವ್ರಿಗೆ ಹೇಳ್ಕೊಳ್ರಿ, ನಮ್ದೇನು ತಿಳ್ಕೊಳ್ಳೋಕೆ ಆಗೋಲ್ಲ ಅನ್ನುವಂಥ ಮಾತುಗಳ ಕೂಡ ಮಾತಾಡಿದಂಥ ಸಂದರ್ಭ ಆಗಿರ್ತಕ್ಕಂಥದ್ದು. ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡತಕ್ಕಂಥ ಏನು ವಿಡಿಯೋ ಇದೆ ನಮಗೆ ತಲುಪಿದ ತಕ್ಷಣ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಲು ಬಿಜೆಪಿ ಅಥಣಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಒಂದು ಕೊಡಲು ಮುಂದಾಗಿದ್ವಿ. ಇವತ್ತು SP ಸಾಹೇಬರು ಹೊಸದಾಗಿ ನೇಮಕಗೊಂಡಂಥ SP ಸಾಹೇಬರು ಅಥಣಿಗೆ ಬಂದಾಗ ಅದು ಅವರ ಸಮ್ಮುಖದಲ್ಲೇ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ, ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ವಿ. ಸಾಯಂಕಾಲದ ಒಳಗಾಗಿ ಅವರು ಒಂದು FIR ರಿಜಿಸ್ಟರ್ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥ ಮಾತನ್ನು ಇದೇ ಒಂದು ಸಂದರ್ಭದಲ್ಲಿ ನಾನು ಮತ್ತೊಂದು ಮಾತನ್ನು ಹೇಳಲು ಬಯಸ್ತೇನೆ. ಕೆಲವು ಜನರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಿಡಿಗೇಡಿಗಳು ಇರ್ತಾರೆ. ಆ ಸಮಾಜದಲ್ಲಿ ಇದ್ದಂಥ ಏನು ಕ್ರಿಮಿಕೀಟಗಳು ಇರ್ತಾವೆ, ದೇಶದ ವಿರೋಧ ಹೇಳಿಕೆಗಳಾಗಿರ್ಬೋದು ಅಥವಾ ಪಾಕಿಸ್ತಾನ ಪರ ಹೇಳಿಕೆಗಳಾಗಿರ್ಬೋದು ಅಥವಾ ಈಗ ಮೊನ್ನೆ ತಾನೇ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ಪರವಾಗಿ ಮಾತಾಡೋಣ ಆಗಿರ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಈಗಲೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಏನಾದರೂ ಆದರೆ ಅದಕ್ಕೆ ನಾವು ಕೂಡ ಬೀದಿಗೆ ಇಳಿಯುವಂಥ ಕೆಲಸ ನಾವು ಮಾಡ್ತೀವಿ, ಮನೆಗೆ ಬರುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಹಿಂದೂ ಅಂತಲ್ಲ, ಹೆಮ್ಮೆಯ ಭಾರತೀಯ ಆಗಿ ನಾನು ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಹೆಮ್ಮೆಯ ಹಿಂದೂಗಳು, ಹೆಮ್ಮೆಯ ಭಾರತೀಯರಾಗಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಕ್ರಮವನ್ನು ಕೈಗೊಳ್ಳಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ನಾವು ಮಾಡಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಮೂಲಕ ಈ ಒಂದು FIR ಆದ ತಕ್ಷಣ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ, ಪೊಲೀಸರ ಕಡೆಯಿಂದ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ಸಂದರ್ಭ ಕೂಡ ಬಂತಂತಂದ್ರೆ ಅದಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ.